ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿರುಕು ಮೂಡಿದ್ಯಾ? ಜೆಡಿಎಸ್ನಿಂದ ಕೇಂದ್ರ ಯೋಜನೆ ಕಾರ್ಯಕ್ರಮದ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಕೇಂದ್ರ ಯೋಜನೆಯ ಕಾರ್ಯಕ್ರಮವನ್ನ ಜೆಡಿಎಸ್ ಸಮಾವೇಶದಂತೆ ಜಿಲ್ಲೆಯ ಜೆಡಿಎಸ್ ನಾಯಕರು ಸಂಭ್ರಮಿಸ್ತಾ ಇದ್ದಾರೆ. ಮಂಡ್ಯ ನಗರದ ಮೈಸೂರು ಬೆಂಗಳೂರು ರಸ್ತೆಯುದ್ದಕ್ಕೂ ಜೆಡಿಎಸ್ ನಾಯಕರದ್ದೇ ಫ್ಲೆಕ್ಸ್ ಮತ್ತೆ ಕಟ್ಔಟ್ಗಳು ಕಾಣಸಿಗ್ತಾ ಇದೆ. ಜಿಲ್ಲೆಯ ಬಿಜೆಪಿ ನಾಯಕರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಕ್ಷೇತ್ರವನ್ನ ಬಿಟ್ಟುಕೊಟ್ಟ ಮಾಜಿ ಸಂಸದೆ ಸುಮಲತಾಗೂ ಫ್ಲೆಕ್ಸ್ನಲ್ಲಿ ಸ್ಥಾನ ಇಲ್ಲ. ಕಾರ್ಯಕ್ರಮಕ್ಕೆ ಸಾವಿರಾರು ಜನರನ್ನ ಸೇರಿಸ್ತಾ ಇರುವಂತಹ ಜಿಲ್ಲೆಯ ನಾಯಕರು ಇವತ್ತು ಮಂಡ್ಯದಲ್ಲಿ ನಡೆಯಲಿರುವಂತಹ ಖೇಲೋ ಇಂಡಿಯಾದ ಅಡಿ ಸುಸಜ್ಜಿತ ಕ್ರೀಡಾಂಗಣ ಶಂಕುಸ್ಥಾಪನೆ ಕಾರ್ಯಕ್ರಮ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋವನ್ನ ಬಿಟ್ಟರೆ ಬೇರೆ ಯಾವ ಸ್ಥಳೀಯ ನಾಯಕರ ಫೋಟೋವನ್ನ ಹಾಕಿಲ್ಲ. ಯಾಕೆ? ಹೊಂದಾಣಿಕೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾನೆ ಇದೆ. ಅದು ಇದೀಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಜೆಡಿಎಸ್ನಿಂದ ಕೇಂದ್ರ ಯೋಜನೆ ಕಾರ್ಯಕ್ರಮದ ಸಮಾವೇಶವನ್ನ ಏರ್ಪಡಿಸಲಾಗ್ತಾ ಇದೆ. ಈ ಸಮಾವೇಶ ಇವತ್ತು ನಡೆಯಕ್ಕಿದೆ. ಸೊ ಹಾಗಾಗಿ ಯಾವುದೇ ನಾಯಕರನ್ನ ಆಹ್ವಾನವನ್ನ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆಗಳು. ಆಹ್ವಾನ ಮಾಡಿದ್ರೂ ಕೂಡ ಈ ಫ್ಲೆಕ್ಸ್ ಮತ್ತೆ ಕಟೌಟ್ಗಳಲ್ಲಿ ಯಾಕೆ ಯಾರ ಭಾವಚಿತ್ರವನ್ನ ಅಳವಡಿಕೆ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಕೇಂದ್ರ ಯೋಜನೆಯ ಕಾರ್ಯಕ್ರಮವನ್ನ ಜೆಡಿಎಸ್ ಸಮಾವೇಶದಂತೆ ನಾಯಕರು ಮಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಒಮ್ಮತ ಇದ್ದಂತೆ ಕಾಣಿಸ್ತಾ ಇಲ್ಲ, ಬಿರುಕೇನಾದ್ರೂ ಬಿಟ್ಟಿದ್ಯಾ? ಸ್ಥಳೀಯ ನಾಯಕರು ಏನ್ ಹೇಳ್ತಾ ಇದ್ದಾರೆ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಯಾವುದೇ ಕಟ್ಔಟ್ಗಳಲ್ಲಿ ಯಾವುದೇ ಬಿಜೆಪಿ ನಾಯಕರಿಗೆ ಆಹ್ವಾನ ಅಥವಾ ಕಟ್ಔಟ್ಸ್ಗಳಲ್ಲಿ ಅವರ ಹೆಸರು ಅಥವಾ ಅವರ ಭಾವಚಿತ್ರವನ್ನ ಅಳವಡಿಕೆ ಮಾಡಿಲ್ಲ. ಸಾವಿರಾರು ಜನರನ್ನ ಸೇರಿಸ್ತಾ ಇದ್ದಾರೆ ಜಿಲ್ಲೆಯ ನಾಯಕರು. ಇವತ್ತು ಮಂಡ್ಯದಲ್ಲಿ ಖೇಲೋ ಇಂಡಿಯಾದ ಅಡಿ ಸುಸಜ್ಜಿತ ಕ್ರೀಡಾಂಗಣ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮ ನಡೀತಾ ಇರುವುದು ಜೆಡಿಎಸ್ ಮಾತ್ರ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕೆ ಬಿಜೆಪಿ ನಾಯಕರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ? ಆಹ್ವಾನವನ್ನ ಕೊಟ್ಟಿದ್ರು ಕೂಡ ಅವರು ಬರ್ತಾ ಇದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿದೆ. ಡೀಟೇಲ್ಸ್ ನೀಡ್ತಾರೆ ರಾಘವೇಂದ್ರ ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ರಾಘವೇಂದ್ರ, ಖೇಲೋ ಇಂಡಿಯಾದ ಅಡಿ ಸುಸಜ್ಜಿತ ಕ್ರೀಡಾಂಗಣ ಶಂಕುಸ್ಥಾಪನೆ ಇವತ್ತು ನಡೆಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಬಿಜೆಪಿಯ ಯಾವ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಯಾಕೆ? ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಏನಾದ್ರೂ ಈ ಒಂದು ಬಿರುಕು ಬಿಟ್ಕೊಂಡಿದ್ಯಾ ಅಂತ? ಎಸ್ ರಮ್ಯಾ, ಏನಿವತ್ತು ಮಂಡ್ಯದ ವಿಸಿಫಾರ್ಮ್ ಬಳಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತದ್ದು. ಅದರಲ್ಲೂ ಕೂಡ ಏನು ಖೇಲೋ ಇಂಡಿಯಾ ಯೋಜನೆಯಡಿ ಮಂಡ್ಯದ ವಿಸಿಫಾರ್ಮ್ ಬಳಿ ಸುಮಾರು 14 ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಏನು ಕ್ರೀಡಾಂಗಣವನ್ನ ಶಂಕುಸ್ಥಾಪನೆಗೆ ಇವತ್ತು ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಜೆಡಿಎಸ್ ನಿಂದ ಯಾವುದೇ ಬಿಜೆಪಿ ನಾಯಕರಿಗೂ ಕೂಡ ಆಹ್ವಾನ ಇಲ್ಲ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಏನೋ ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಈಗ ಮತ್ತೆ ಬಿರುಕು ಕಾಣಿಸ್ಕೊಂಡಿದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಿರುವಂತದ್ದು. ಯಾಕೆಂದ್ರೆ ಏನೀಗ ಮಂಡ್ಯದಲ್ಲಿ ಅದರಲ್ಲೂ ಕೂಡ ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಈಗ ಒಂದು ಕಡೆ ಮೈತ್ರಿ ಇರುವಂತದ್ದು. ಆದ್ರೆ ಮಂಡ್ಯದಲ್ಲಿ ಈ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಒಂದು ರೀತಿ ಈಗಾಗಲೇ ಅಪಸ್ವರ ಕೇಳಿ ಬರ್ತದೆ. ಅದರ ಭಾಗವಾಗಿ ಈಗ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಅನುಮಾನ ಕಾಡ್ತಾ ಇದೆ. ಯಾಕೆಂದ್ರೆ ಇವತ್ತಿನ ಕಾರ್ಯಕ್ರಮದ ಹಾಕಿರುವಂತಹ ಬಹುತೇಕ ಫ್ಲೆಕ್ಸ್ ಗಳಲ್ಲಿ ಯಾವುದೇ ಬಿಜೆಪಿ ನಾಯಕರ ಒಂದು ಫೋಟೋ ಕೂಡ ಇಲ್ಲ. ಅದರಲ್ಲೂ ಕೂಡ ಕ್ಷೇತ್ರವನ್ನು ತ್ಯಾಗ ಮಾಡಿದಂತಹ ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅವರ ಫೋಟೋ ಇಲ್ಲರೂ ಕೂಡ ಬಿಜೆಪಿ ನಾಯಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಿವತ್ತು ಕಾರ್ಯಕ್ರಮವನ್ನ ಜೆಡಿಎಸ್ ಸಮಾವೇಶದಂತೆ ಇವತ್ತು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಇವತ್ತು ಜಿಲ್ಲೆಯ ಜೆಡಿಎಸ್ ನ ನಾಯಕರು ಮುಂದಾಗಿದ್ದಾರೆ. ಸಾಕಷ್ಟು ಜನರನ್ನ ಅಂದ್ರೆ ಸಾವಿರ ಸಂಖ್ಯೆ ಜನರನ್ನು ಕೂಡ ಮಂಡ್ಯದ ಈ ಒಂದು ಸಮಾವೇಶಕ್ಕೆ ಕರೆತಂದು ಇವತ್ತು ಒಂದು ಜೆಡಿಎಸ್ ಸಮಾವೇಶದ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಇದೊಂದು ಕೇಂದ್ರ ಯೋಜನೆಯಾಗಿದ್ದು ಇದಕ್ಕೆ ಜಿಲ್ಲೆಯ ಯಾವುದೇ ಬಿಜೆಪಿ ನಾಯಕರಿಗೂ ಕೂಡ ಆಹ್ವಾನ ಇಲ್ಲದಿರುವಂತದ್ದು ನಿಜಕ್ಕೂ ಕೂಡ ಮಂಡ್ಯದ ಬಿಜೆಪಿ ನಾಯಕರಲ್ಲಿ ಒಂದು ರೀತಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಇವತ್ತು ಯಾರು ಕೂಡ ಕಾರ್ಯಕ್ರಮಕ್ಕೂ ಭಾಗವಹಿಸ್ತಲ್ಲ. ಜೊತೆಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರೋ ಹಿನ್ನೆಲೆಯಲ್ಲಿ ಈ ಒಂದು ಮೈತ್ರಿ ಈಗಾಗಲೇ ಕೂಡ ಬಿರುಕು ಕಾಣಿಸ್ಕೊಂಡಿದೆ ಅನ್ನೋ ಅನುಮಾನ ಕೂಡ ಕಾಡ್ತಿರುವಂತದ್ದು.